ಹಾಯ್, ವೆಲ್ಕಮ್ ಬ್ಯಾಕ್ ಟು ಪ್ರೀತು ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ನನ್ನ ತಂಗಿ ಬರ್ಡೇ ಇತ್ತು. ಸೊ ನೆನ್ನೆ ನಾನು ಅವಳ ಜೊತೆ ಇರೋದಕ್ಕಾಗಿಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ಅವಳ ಬರ್ಡೇನ ನಾನು ಮಿಸ್ ಮಾಡಿರೋದು. ಆದರೆ ಬೆಳಗ್ಗೆ ಬಂದು ವಿಶ್ ಮಾಡಿಬಿಟ್ಟೆ ಹೋಗಿದ್ದೆ. ಆಫೀಸ್ ಕಡೆ ಏನೋ ಮೀಟಿಂಗ್ ಇತ್ತು ಅಂತ ಅಂದ್ಬಿಟ್ಟು ಇವತ್ತು. ಆದರೆ ನೋಡಿ ಅವಳದು ಬ್ಯಾಡ್ ಲಕ್. ನೆನ್ನೆ ನಾನಿಲ್ಲ, ಅವಳ ಬರ್ಡೇ ಸರಿಯಾಗಿ ಸೆಲೆಬ್ರೇಟೇ ಮಾಡ್ಕೊಂಡಿಲ್ಲ ಅವಳು. ಅಳ್ಕೊಂಡೇನೋ ವಾಪಸ್ ಬಂದ್ಲು ಅಂತ ಅಮ್ಮ ಕಾಲ್ ಮಾಡಿದ್ರು. ಸೊ ಇವತ್ತು ನಾನು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಎಲ್ಲ ತಂದ್ಬಿಟ್ಟಿದ್ದೀನಿ. 3 ತಿಂಗಳಿಂದ ಒಂದು ಸ್ಯಾರಿ ಇಷ್ಟಪಟ್ಟಿದ್ಲು ಅವಳು. ಆ ಸ್ಯಾರಿ ಕೇಳಿ 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 ಫೈನಲ್ ಆಗಿ ಹತ್ರ ನಾನು ಸೀಮಂತಕ್ಕಿಂತ ಮುಂಚೆಯಿಂದಾನು ಸ್ಯಾರಿ ಹುಡುಕ್ತಾ ಇದ್ಲು. ಅವಾಗ ಫುಲ್ ಇದು ಸ್ಯಾರಿ ಟ್ರೆಂಡ್ ಅಲ್ಲಿ ಇತ್ತು. ಆಕ್ಚುಲಿ ಅದನ್ನ ನಾನು ಅವಳಿಗೆ ಗೊತ್ತಿಲ್ದಲೆ ತರಿಸ್ಬಿಟ್ಟಿದ್ದೆ. ನನ್ ಆಮೇಲೆ ಹೇಳ್ಬಿಟ್ಟೆ, ಯಾಕಂದ್ರೆ ಅವಳು ತರ್ಸೋದ್ರಲ್ಲೇ ಇದ್ಲು. ತರಿಸ್ತೀನಿ ಅಂತ ಅಂದ್ಬಿಟ್ಲು, ಹೇಳ್ಬಿಟ್ಟೆ. ಸೊ ಈ ಸ್ಯಾರಿ ರಸ್ಟ್ ಆರೆಂಜ್ ವಿತ್ ಬ್ರೌನ್ ಸ್ಯಾರಿ ಸೇರಿ ಸೂಪರ್ ಮಾಡ್ತೀನಿ ನಾನು. ವಾಟ್ ಇಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಇಷ್ಟು ಕೊಟ್ಟೆ. ಕೇಕ್ ತಂದಿಟ್ಟಿದ್ದೀನಿ, ಬ್ಯಾಂಗಲ್ ತಂದಿದ್ದೆ, ಹೂವು ತಂದಿದ್ದೆ, ಚಾಕ್ಲೇಟ್ಸ್ ತಂದಿದ್ದೀನಿ. ಇಷ್ಟೇ ಬಡವ್ರ ಮಕ್ಕಳಿಂದ ಮಾಡೋಕ್ಕಾಗಿರೋದು. ರಾಜವರೇ ಬಡವರಿಂದ ಗೊತ್ತಾಯ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಹೇಗನ್ನಿಸ್ತು ರಾಜವರೇ? ನನಗೆ ಫುಲ್ ಖುಷಿ ಆಯ್ತು. ಜೋರಾಗಿ ಮಾತಾಡ್ಬೇಕು, ನಮ್ಮ ಹತ್ರ ಮೈಕ್ ಇಲ್ಲ. ಫುಲ್ ಹ್ಯಾಪಿ, ನಾನು ಫುಲ್ ಖುಷಿ, ನನಗೆ ಫುಲ್ ದಿಲ್ ಖುಷಿ. ಮೊನ್ನೆ ನಂಗೆ ಸ್ವಲ್ಪ ಹುಷಾರಿಲ್ಲ, ಫೇಸ್ ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ಪಾಪು ಗುಡ್ಡದು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಎಷ್ಟು ಅಳ್ತಾನೋ ಗೊತ್ತಿಲ್ಲ. ಕಿವಿ ಚುಚ್ಚಿಸಿ ಇವಳು ಬರ್ಡೇ ಸೆಲೆಬ್ರೇಟ್ ಆಗಿಲ್ವಲ್ಲ, ನಿನ್ನೆ ಅಳ್ಕೊಂಡು ಕೂತಿದ್ಲಲ್ಲ. ಸೊ ಸೆಲೆಬ್ರೇಟ್ ಮಾಡೋಣ. ಬಾಯ್. ನಾನು ನಮ್ಮ ಫ್ಯಾಮಿಲಿಗೆ ಒಂಥರ ಫ್ರೀ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂತಿದ್ದೀನಿ, ಫ್ರೀ ಡಿಸೈನರ್. ಅದು ಯಾವ ಮಹಾನುಭಾವ ಹೇಳೋದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ, ಏನು ಇಲ್ಲ ಅನ್ನಲ್ಲ. ಸೊ ಈಗ ಕತ್ಲೆ ಆಗ್ಬಿಡ್ತು, ಅಮ್ಮ ಬರೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅವನಿಗೆ ಕಿವಿ ಚುಚ್ಚಿಸೋ ಪ್ರೋಗ್ರಾಮ್ ನಾಳೆಗೆ ಶಿಫ್ಟ್ ಆಯಿತು. ಸೊ ಈಗ ಅವಳಿಗೆ ಬರ್ಡೇ ಮಾಡೋದಕ್ಕೆ ಗೊತ್ತಿಲ್ಲ, ಮನುಗೆ ಹೇಳಿದ್ದೀನಿ ಅದರ ಒಂದು ಪ್ಲೇಸ್ ನೋಡೋ ಅಂತ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಒಂದು ಕ್ಯೂಟ್ ಔಟ್ಫಿಟ್ ಇದು. ನಾನಿದು ಪೂಜನ್ ಬರ್ಡೇಗೆ ಅಂತ ತುಂಬ ಹಿಂದೆನೇ ತೊಗೊಂಡು ಇಟ್ಬಿಟ್ಟಿದ್ದೆ. ಅವಳಿಗೆ ಎಷ್ಟೇ ಬಟ್ಟೆ ಇದ್ದರೂ ಅವಳಿಗೆ ನನ್ನ ಬಟ್ಟೆ ಮೇಲೆ ಕಣ್ಣು, ನಂದು ಎಷ್ಟೇ ಬಟ್ಟೆ ಇದ್ದರೂ ಅವಳ ಬಟ್ಟೆ ಮೇಲೆ ಕಣ್ಣು. ನನಗೆ ನಮ್ಮ ಅಮ್ಮನ ತೋರಿಸ್ತೇನೆ ಬನ್ನಿ ಹೇಗೆ ರೆಡಿ ಆಗಿದ್ದಾರೆ ಅಂತ. ಆಮೇಲೆ ಇವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ನೋಡಿ. ಇವನು ಲಡ್ಡು. ಇವನಿಗೆ ಏನು ಹೆಸರು ಇಡೋಣ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಕ್ಯೂಟ್ ಆಗಿದ್ದಾನೆ. ಏನಾದ್ರು ಒಂದು ಹೆಸರು ಹುಡುಕಿ ಇಡಬೇಕು. ಇವರಿಗೆ ಕಲರ್ ಹುಚ್ಚು ಜಾಸ್ತಿ ಇದೆ ನೋಡಿ. ರೇಸಿಸ್ಟ್ ಮಮ್ಮಿ. ನಾನು ಬೆಳ್ಳಗೆ ಇರೋದಲ್ಲ, ಅವರಿಗೆ ನಾನು ಏನೇ ಮಾಡೋದು ತಪ್ಪು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಪೂಜಾ, ಮನು, ಫ್ಯಾಮಿಲಿ ಎಲ್ಲ ಬಂದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಗುಡ್ಡುಗೆ ದೊಡ್ಡಮ್ಮಗೆ ಉಮ್ಮ ಮಾಡಮ್ಮ, ಗುಡ್ಡುಗೆ ದೊಡ್ಡಮ್ಮಗೆ ಫೋಟೋ ತೆಗಿಯುವಾಗ ಈ ಪರಿಸ್ಥಿತಿ ನೋಡಿ, ಎಲ್ಲಿ ಬಂದ್ರು ಅವನಿಗೆ ತಿನ್ಸೋದೇ ಆಗಿದೆ. ಅವನ್ ನೋಡಿ, ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೇಳಿಬೇಡಿ. ಮುಖ ಕಾಣಿಸ್ಬಿಡ್ತು ಒಂದು. ನಾವೀಗ ನಿಸರ್ಗ ಫಿಶ್ ಲ್ಯಾಂಡ್ ಅಲ್ಲಿ ಇದ್ದೀವಿ. ಸರಿಯಾಗಿದೆ ಇವರಿಬ್ಬರಿಗೆ. ಪ್ರೈವಸಿನೇ ಕೊಡ್ತಿಲ್ಲ ಅವ್ರ ಮಗ. ಪ್ರೈವಸಿ ಹಾಕ್ಬಿಡ್ತೀನಿ ನೋಡು ಹಂಗೇನೆ. ಚುಟೇಶ್
ಚುಟ್ಟು ಹಾಯ್ ಮಾಡು. ಹಾಯ್ ಮಾಡಲ್ಲ ಆಗಲಿ. ಇವಳು ನಾರ್ಮಲ್ ಡೇಸ್ ಚೆನ್ನಾಗಿರ್ತಾಳೆ. ಹಾಯ್ ಅನ್ನು. ಸ್ಪೆಷಲ್ ಡೇಸ್ ಅಲ್ಲಿ ಇರಿಟೇಟ್ ಪ್ಲೇ ಕಿಸ್ಕೊಬಿಡು ಆಯ್ತು ಒಂದು. ಒಂದ್ ಕಿಸ್ ಕೊಟ್ಬಿಡು. ಒಂದ್ ಪ್ಲೈನ್ ಕಿಸ್ ಕೊಟ್ಬಿಡು. ಎಷ್ಟು ಚೆನ್ನಾಗಿ ಕಾಣ್ತಾನೆ. ಇವ್ ನನ್ನ ಮೈದ್ನ ಕಳ್ ತಂಗಿ. ನೋಡಿ ಇಲ್ಲಿ ಒಂದು ಏಯ್ ಮಗು ನೋಡ್ಕೊ ಹೋಗಲ್ಲ. ವಿಮಲ್ ಕೇಸರಿ ಬಾಯಲ್ಲಿ ಅಲ್ಲಿ ನೋಡಿ ನನ್ನ ಮಗ ಅವ್ರ ಅಪ್ಪ ಅಮ್ಮನ ಅಲ್ಲಿಂದ ನೋಡ್ತಾ ಇದ್ದಾನೆ. ಗೊತ್ತಿಲ್ಲ. ಮುಖ ತೋರಿಸಿ ನಿಮ್ದು ವೈಡ್ ಆಂಗಲ್ ಅಲ್ಲಿ ತೆಗ್ದು ತೋರಿಸ್ತೀನಿ ನಿಮ್ದು. ಮಾತೇ ಇಲ್ಲ. ಗುರು ಅವಳು ಸೆಲ್ಫಿ ತಗೋತಿರೋದು. ಇಲ್ಲ ಫೋಟೋ ತೆಗಿತಿದ್ದಾಳೆ ಪೂಜಾನಿಂದ. ಚುಟೋರು ಹಾಯ್, ವೆಲ್ಕಮ್ ಬ್ಯಾಕ್. ನಾನು ವ್ಲಾಗ್ನ ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಮುಗಿಸೋಣ ಅಂತ ಅಂದರೆ ತುಂಬ ಒಂದು 10 ಮಿನಿಟ್ಸು ಕೂಡ ಆಗಲ್ಲ, ಅಷ್ಟೇ ಮಾಡಿದ್ದೆ. ಸೊ ಈಗ ನಾನು ಪೂಜೆ ಮನೆಗೆ ಹೋಗ್ತಿದ್ದೀನಿ. ಅಮ್ಮ ಡೈರೆಕ್ಟ್ ಅಲ್ಲೇ ಬರ್ತಾರೆ. ಅಲ್ಲಿಂದ ನಾವೆಲ್ಲರ ಜೊತೆಲಿ ಪಾಪು ಕರ್ಕೊಂಡು ಗುಡ್ಡುಗೆ ಕಿವಿ ಚುಚ್ಚಿಸಿ ಆಮೇಲೆ ವಾಪಸ್ ಮನೆಗೆ ಬರ್ತೀವಿ. ಸೊ ಇವತ್ತಿನ ವ್ಲಾಗ್ ಹೇಗಾಗುತ್ತೆ ಅಂತ ನೋಡ್ತಾ ಇರಿ. ಹೇಗೆ ಅನ್ನಿಸ್ತಿದೆ ನಿಮ್ಮ ಮಗು ಬಗ್ಗೆ ಹೇಳಿ. ಕಪ್ಪು ಕಾಣಿಸ್ತಿರ್ತೀವಿ, ಇಲ್ಲಿ ಬಾಯಿ ಮುಚ್ಕೊಂಡು ಮಾತಾಡಿ, ಬೆಳ್ಳಗೆ ಇದ್ದೀರ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ನನ್ನ ಮಗ ಯಾವಾಗಲೂ ಅಳ್ತಾನೆ, ನಂಗೆ ಅದಿಷ್ಟ. ಅವ್ನು ಅಳ್ತಾನಲ್ಲ ಅಷ್ಟೇ, ಇನ್ನೇನು ಹೇಳೋದು ಅವನಿಗೆ. ನಾವು ಆಟಾಡ್ಸಿ ಸಾಕಾಗ್ಬಿಡ್ತು ಅವನಿಗೆ. ಸಾಕಾಯ್ತು. ನಮ್ಮಮ್ಮ ಬಂದರು, ಪೂಜೆ ನನ್ನ ತಂಗಿ ಇದ್ದಾಳೆ. ನಾವೀಗ ಕ್ಯಾಮ್ರಾ ತಗೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಕತ್ಲೆ ಆಗುತ್ತೆ. ಹೌದಾ? ಎಲ್ಲ ರೆಡಿ ಐತೆ, ಬರೀ ಈಸ್ಕೊಂಬರೋದಷ್ಟೇ. ದುಡ್ಡು ಕೊಟ್ಬಿಟ್ಟು ಬೆಳಗ್ಗೆ ನಾವೆಲ್ಲ ಮಾಡಿಸಿದ್ ಜಸ್ಟ್ ಹಿಂಗ್ ಇಸ್ಕೊಂಡು ವಾಪಸ್ ಬರೋದು. ಗಿಲ್ಲಿಂಗ್ ಎಲ್ಲ ಆಗೋಗೈತೆ. ಅಮೌಂಟ್ ಕೊಡೋದು ಈಸ್ಕೊ ಬರ್ತಾ ಇರೋದು. ನನ್ನ ಮೈದ್ನ ಯಾವುದು ಮೈದ್ನ FX3 ಕ್ಯಾಮ್ರಾ ತಗೋತಿದ್ದಾನೆ. ಬ್ರದರ್, ಕಂಗ್ರಾಚುಲೇಷನ್. ನಮ್ಮಮ್ಮಂಗೆ ಏನ್ ಅನ್ನಿಸ್ತಿದೆ ಇದ್ರ ಬಗ್ಗೆ? ಇಷ್ಟ ಆಗಿಲ್ಲ ನಮ್ಮಮ್ಮಂಗೆ. ಅಭಿಬ್ರು ಒಂದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅವ್ರ ಹೆಂಡತಿಗೂ ಖುಷಿ ಇದೆ, ನಮ್ಮಮ್ಮಂಗೂ ಇದೆ ಸ್ವಲ್ಪ ಖುಷಿ. ಸ್ವಲ್ಪ ಅಲ್ಲ, ಒಂಚೂರು ಇಲ್ಲ. ಇಲ್ಲ ಆದ್ರೆ ನಮಗೊಂದೇ ಬೇಜಾರು. ನಮ್ಮ ಮಗ ಅಳ್ತಾನೆ. ಕಂಗ್ರ್ಯಾಚುಲೇಷನ್ಸ್ ಮೈದ್ನ. ಥ್ಯಾಂಕ್ ಯು ಅತಿಗೆ ಅನ್ಬೇಕು. ನಾನು ಮೈದ್ನ ಅಂತಿದ್ದೀನಿ ತಾನೆ. ಒಂಚೂರು ಒಳ್ಳೆ ಬುದ್ಧಿ ಕಲ್ಸಿಲ್ಲ ಕಡೆ ನೀನು. ನೀನು ಕಣೆ ಹಾಳು ಮಾಡಿರೋದು ಅವ್ನಿಗೆ. ಒಂದ್ ಕಡೆ ಬರೋಲ್ಲ ತಾನೆ. ಇಷ್ಟ ದಿನ ಪ್ರೀತಿಗೆ ಮರ್ಯಾದೆ, ಇನ್ಮೇಲೆ ಏನೇ ಇದ್ರು ಕಾಸ್ಗೆನೆ ಬಿಟ್ಟು ಅತ್ತಿಗೆ ಹಣ್ಣು ಕತ್ತೆ ಅಂದಿರೋ ಇವತ್ತು ಬಂದ್ಬಿಡ. ಅಲ್ಲಿಗೆ ಡೈರೆಕ್ಟ್ ಮಗ ಅಲ್ಲಿ ಪುಟ್ಟ ಮಲಗಿದ್ದಾನೆ. ಎಲ್ಲಿದೀಗ? ನೋಡಕ್ಕಾಗ್ದಲೆ ಆಚೆ ನಿಂತಿದ್ದಾನೆ. ಏನು ಮಾಡ್ತಾ ಇಲ್ಲ. ಇವರಮ್ಮ ಎಲ್ಲಿದ್ದಾಳೆ? ಚೋರಿ ಚೋರಿ ಬೈಸ್ಕೊಳಕ್ಕಂತಾನೆ ಹೊಟ್ಟೋಳೆ. ನನ್ ಮಗನ್ ಕಿವಿ ನೋಡ್ರಪ್ಪ, ಅಮ್ಮಣ್ಣಿ ಅಮ್ಮಂದು. ತುಂಡ ಚಿಕ್ಕ ಆಯ್ತು.
ರಾಜೇಶ್ ಕೃಷ್ಣ, ಮನೋಜನ್, ಶ್ರೀಮಂತರು ಹೆಂಡತಿ ಇವರು ನೋಡಿ. ಅಲ್ಲಿ ನೋಡಿ, ಅವನು ಬಂದು ಬಳಗನೆಲ್ಲ ಕರ್ಕೊಂಡ್ ಬಂದಿದ್ದಾನೆ. ಇವರು ಶ್ರೀಮಂತರು ಅವ್ರ ಅತ್ತೆ, ಶ್ರೀಮಂತರವ್ರ ಅಮ್ಮ ಮಗ. ಆಂಟಿ ಎಲ್ಲಾದ್ರೂ ಪಾಪ ಮಗುನ ಇಟ್ಕೊಂಡೆ, ಇವಳು ಜಾಲಿಯಾಗಿ ಓಡಾಡ್ತಾಳೆ. ನನ್ನ ಮೈದ್ನ ಹುಚ್ಚ ಅಲ್ಲಿದ್ದಾನೆ. ಪೂಜಾ ಮತ್ತೆ ಅವ್ರ ಗಂಡ ಕ್ಯಾಮ್ರಾ ತಗೊಂಡಾಯ್ತು. ಇವನು ಹುಚ್ಚಿ ಆಗವನೆ. ಚಿನಿ ಇಲ್ಲೋಡು ಮಗನೆ. ದೊಡ್ಡಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನು. ಅಯ್ಯೋ, ಹೇಗ ಅನಿಸ್ತಿದೆ ರಾಜೇಶ್? ಯಾವಾಗ ಮನೆಗೆ ಹೋಗ್ತೀವಿ ಅನಿಸ್ತಿದೆ. ಓನರ್ ಹಿಂದೆ ಕೂತಿದ್ದಾರೆ ನೋಡಿ. ಇವನು ಯಾವಾಗ್ಲೂ ಅಳೋದೆ. ಇವನು ಎರಡೇ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡಿ, ಬಾಯ್ ಬಿಟ್ಟು ಮಾತಾಡಿ. ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಳಿಸಿರಲ್ಲ ಆದ್ರೂ ಮಾಡಿ. ಬಾಯ್ ಬಾಯ್ ಹೇಳೋಣ. ಬಾಯ್.